ಈಗ ನಾವು ಗಣೇಶ ನೋಡ್ಕೊಂಡ್ ಬರ್ಬೇಕು ಅನ್ಬಿಟ್ಟು ಹೋಲ್ಸೇಲ್ ಶೆಡ್ಗೆ ಹೋಗ್ತಾ ಇದೀವಿ. ಗಣೇಶನೆಲ್ಲ ನೋಡ್ಕೊಂಡ್ ಬರ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಮಂತ್ ಗಣೇಶ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತದೆ. ಸೊ ನಾವು ಗಣೇಶ ಸ್ಟಾಲ್ ಹಾಕಿ ಸೇಲ್ ಮಾಡೋದ್ರಿಂದ ಗಣೇಶನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ ಹೋಲ್ಸೇಲ್ ಅಲ್ಲಿ. ನಾವು ಕೂಡ ಮಾಡ್ತೀವಿ, ಬಟ್ ಪೇಂಟ್ ಗಣೇಶನ್ ಮಾಡೋದಿಲ್ಲ. ಸೊ ಅದನ್ನ ಹೋಲ್ಸೇಲ್ ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡ್ತಿರೋದು ಸುಮಾರು ವರ್ಷದಿಂದ. ಅದಕ್ಕೋಸ್ಕರ ಇವಾಗ ಆ ಶೆಡ್ ಹತ್ರ ಇದೇ ಶೆಡ್ ನೋಡಿ, ಇಲ್ಲೇ ನಾವು ಗಣೇಶ ತಗೊಳ್ಳೋದು. ಎಷ್ಟು ಗಣೇಶ ಇವಾಗ ನೀವೇನಿಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಇದು ಸ್ಟಾರ್ಟಿಂಗ್ ಪೇಂಟ್ ಮಾಡ್ತಾ ಇರೋದು. ಸೊ ಸುಮಾರು ಪೇಂಟಿಂಗ್ ಆಗಿದೆ, ಒಂದು ಸುಮಾರು ಮಣ್ಣಿನ ಗಣೇಶಗಳಿದ್ದಾವೆ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಏನು ಇವಾಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಈ ಪೇಂಟಿಂಗ್ ಮಾಡಿರೋದನ್ನೆಲ್ಲ ಎಲ್ಲ ಫೈನಲ್ ಟಚ್ ಅಪ್ ಎಲ್ಲ ಆದಮೇಲೆ ಸೊ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ಮಣ್ಣು ರೆಡಿ ಮಾಡೋ ಮಿಷಿನ್ಗಳು. ಆ್ಯಂಡ್ ಮೇಲೆ ಎಲ್ಲ ಏನಿದೆ ಗಣೇಶ ಮಾಡೋ ಮೌಲ್ಡು ಕೂಡ ಇಲ್ಲೇ ಇದೆ, ನೋಡ್ಬೋದು ನೀವು. ಆ್ಯಂಡ್ ಏನಂದರೆ ಇವಾಗ ಗಣೇಶ ಮಾಡೋಕ್ಕೆ ಮಣ್ಣು ಬೇಕಲ್ಲ, ಸೊ ಮಣ್ಣು ರೆಡಿ ಮಾಡ್ಕೊಳ್ಳೋಕ್ಕೆ ಮಿಷಿನಲ್ಲಿ ಇರುತ್ತೆ. ಆ್ಯಂಡ್ ಅಲ್ಲಿ ನೋಡಿ ಗಣೇಶಗಳು, ಮಣ್ಣು ಗಣೇಶನ, ಸೊ ಪೇಂಟ್ ಗಣೇಶನೆಲ್ಲ ಪೇಂಟ್ ಮಾಡಿ ಫೈನಲೈಸ್ ಆಗಿ ಎಲ್ಲ ಆದಮೇಲೆ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಇದೆಲ್ಲ ಶಿಫ್ಟ್ ಮಾಡಾದ್ಮೇಲೆ ಏನು ಮಾಡ್ತಾರೆ, ಅಲ್ಲಿ ಮಣ್ಣು ಗಣೇಶ ಇದೆಯಲ್ಲ ಅದು ವರ್ಕ್ ಸ್ಟಾರ್ಟ್ ಮಾಡ್ಕೊತಾರೆ ನೆಕ್ಸ್ಟು. ಸೊ ಈ ಥರ ನಡೆಯುತ್ತೆ ಪ್ರೋಸೆಸ್ಸು. ಸೊ ಎಲ್ಲ ರೆಡಿ ಆದಮೇಲೆ ನಮಗೆ ಬೇಕಾದಂಗೆ 50-60 ಗಣೇಶ ಅಥವಾ 100 ಗಣೇಶ ಬೇಕಂದರೆ ತೊಗೊಂಡೋಗ್ಬೋದು. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಆ ಶೆಡ್ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿಬಿಟ್ಟು ರೆಡಿ ಮಾಡಿ ಕವರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಮಗ್ ಜಾಗ ಇದ್ರೆ, ನಾವು ರೆಡಿ ಇದ್ರೆ ಹೋಲ್ಸೇಲ್ ಗಣೇಶನ ಒಂದು ತಿಂಗಳು ಮುಂಚೆನೆ ಎತ್ತಿಡ್ಕೊಳ್ಬೇಕು, ಇವ್ರ ಹತ್ರ ಈಸ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಬೇರೆಯವ್ರು ಬಂದ್ಬಿಟ್ಟು ಇರೋದ್ನೆಲ್ಲ ಖಾಲಿ ಮಾಡ್ಬಿಡ್ತಾರೆ. ಖಾಲಿ ಮಾಡಿದಾಗ ನಮಗೆ ಲೀಸ್ಟ್ ಯಾವ್ದು ಉಳ್ದಿರುತ್ತೆ ಅದನ್ನ ತಗೊಂಡ್ ಬರ್ಬೇಕಾಗತ್ತೆ. ಸೊ ಅದಕ್ಕೆ 1 ಮಂತ್ ಇದ್ದಂಗೆನೆ ಸೊ ಯಾವ ತರ ಇದೆ, ಯಾವ ತರ ಪೇಂಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಸೊ ಈ ತರ ಇದ್ರ ಬಗ್ಗೆ ಇನ್ನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನಿಮ್ಗೆ, ಯಾವ ತರ ಏನು ಅಂತ. ನೋಡಿ, ನಾವು ಮಾಡಿದೆಲ್ಲ ನೆನಪಾಗ್ತಾ ಇದೆ ಇವಾಗ. ನೀವ್ ಮಾಡಲ್ಲ ಅಲ್ಲ ಮಣ್ಣಲ್ಲೇ ಬಾಂಬೆ ಟೈಪ್ ಗಣೇಶ? ಪಿಒಪಿ ಅಲ್ಲ, ಮಣ್ಣಿಂದೇ ಸಿಗುತ್ತೆ. ಸರಿ, ನಾನು ಹೇಳ್ದಂಗೆ ನೋಡಿ ಇಲ್ಲೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಬೇಕು ಹೋಲ್ಸೇಲ್ ರೇಟ್ಗೆ ಬಂದು ತೊಗೊಂಡು ಹೋಗ್ತಾರೆ ಇಲ್ಲಿ ರೆಡಿ ಆಗಿರೋದನ್ನೆಲ್ಲ. ಸೊ ಈ ಥರ ರೆಡಿ ಆಗಿರೋದನ್ನೆಲ್ಲ ಒಂದು ಕಡೆ ಶಿಫ್ಟ್ ಮಾಡ್ಕೊತಾರೆ. ರೆಡಿ ಆಗೋದನ್ನ ನೆಕ್ಸ್ಟ್ ತೊಗೊಂಡು ನೆಕ್ಸ್ಟ್ ಬ್ಯಾಚ್ ಥರ ತೊಗೊಂಡು ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಯಾವ್ದು ಕಲರ್ ಇದಾ? ಎರಡೂವರೆ ಅಡಿ ಅಲ್ವಾ ಇದು? ತಗೊಂಬೋದು ಎರಡು. ಮಣ್ಣಿಂದ ಒಂದು, ಕಲರಿನ ಒಂದು ಇಟ್ಕೊಬೋದು. ಮಣ್ಣಿಂದ ಅಲ್ಲಿ ಗ್ರೇ ಕಲರ್. ಸೊ ಇವಾಗೆಲ್ಲ ಜಸ್ಟ್ ನೋಡ್ಕೊಂಡು ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಯಾವಾಗ ಫ್ರೀ ಆಗತ್ತೆ, ಯಾವಾಗ ಫ್ರೀ ಅಲ್ಲ ಆದಷ್ಟು ಬೇಗ ಬಂದು ತಗೊಬೇಕು, ಇಲ್ಲಾಂದ್ರೆ ಬೇರೆಯವ್ರು ಬಂದು ತಗೊಂಡ್ ಹೋಗ್ತಾರೆ. ತಗೊಂಡ್ ಹೋದಾಗ ನಮ್ಗೆ ಲಾಸ್ಟ್ ಅಲ್ಲಿ ಏನ್ ಸಿಗುತ್ತೆ ಲೀಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬರ್ಬೇಕಾಗತ್ತೆ. ಆಪ್ಷನ್ಸೇ ಇರೋದಿಲ್ಲ ನಮ್ಗೆ. ಸೊ ನೋಡೋಣ, ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡಿ ಗಣೇಶನ ತಗೊಂಡು ನಮ್ ಶೆಡ್ ಇದೆ ಅಲ್ಲಿ ಹೋಗ್ಬಿಟ್ಟು ಗಣೇಶನ ಶಿಫ್ಟ್ ಮಾಡ್ಬೇಕು. ನೋಡಿದ್ವಿ ಶೆಡ್ ಅಲ್ಲಿ ಅದೆಲ್ಲ ಎಕೋ ಫ್ರೆಂಡ್ಲಿನೇ. ಸೊ ಎಲ್ಲ ಮಡ್ ಯೂಸ್ ಮಾಡಿನೇ ಮಾಡಿರೋ ಗಣೇಶಗಳು, ಯಾವ್ದೇ ರೀತಿ ಪಿಒಪಿ ಯೂಸ್ ಮಾಡಿರೋ ಗಣೇಶ ಅಲ್ಲ. ಅದು ನಾವು ಯಾವ್ದೇ ಕಾರಣಕ್ಕೂ ಸೇಲ್ ಕೂಡ ಮಾಡೋದಿಲ್ಲ, ಸೇಲ್ ಮಾಡಕ್ಕೆ ಅಲೋ ಕೂಡ ಇಲ್ಲ, ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ಪಿಒಪಿ ಅಂದ್ರೆ ಏನಿಲ್ಲ, ಜಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಮಿಕ್ಸ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನಾನು ಯೂಸ್ ಮಾಡೋದಿಲ್ಲ. ನೀವ್ ಇವಾಗ ಏನದು ಗಣೇಶ ಸ್ಟಾಲ್ಸ್ ನೋಡಿದ್ರಿ, ಅದು ಕಂಪ್ಲೀಟ್ಲಿ ಅದು ಎಕೋ ಫ್ರೆಂಡ್ಲಿ ಗಣೇಶ
ಗಣೇಶನೇ, ಕಂಪ್ಲೀಟ್ಲಿ 100% ಮಡ್ಡಲ್ ಮಾಡಿರೋದೇನೆ. ಇನ್ನೊಂದೇನಂದ್ರೆ ಅದು 2.5 ಅಡಿ ತನಕನು ನಾನು ಇವಾಗ ನಿಮಗ್ ತೋರ್ಸಿದ್ದು ವಿಡಿಯೋದಲ್ಲಿ. ಸೊ ಇನ್ನ ದೊಡ್ಡ ದೊಡ್ಡ ಗಣೇಶಗಳಿರುತ್ತೆ, ಲೈಕ್ 5 ಅಡಿ 10 ಅಡಿ ಗಣೇಶಗಳೆಲ್ಲಾನು, ಅದೆಲ್ಲ ಆಲ್ಮೋಸ್ಟ್ POP ಅಲ್ಲೇ ಮಾಡಿರ್ತೀನಿ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. ಜಸ್ಟ್ ನನ್ನ ಬಯೋ ಚೆಕ್ ಮಾಡಿ, ಅದ್ರಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಯೂಟ್ಯೂಬ್ ಲಿಂಕ್. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗ್ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.